ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಚಾರ್ಜ್ ಶೀಟ್ ಇದು. ಈ ಒಂದು ವಿಚಾರದಲ್ಲಿ ನೋಡಿ, ಆರೋಪಿಗಳು ಇದರ ವಿಟ್ನೆಸ್ ಕತೆ ನಾವು ಹೋದಾಗ ಆರೋಪಿಗಳು ಟ್ರೆಂಡ್ಸ್ ಶೋರೂಮ್ನಲ್ಲಿ ಬಟ್ಟೆ ಖರೀದಿಸತಕ್ಕಂಥ ದೃಶ್ಯಾವಳಿ ಕೂಡ ಇದೆ. ಬಟ್ಟೆ ಪರ್ಚೇಸ್ ಮಾಡಿದ್ದಾರೆ ಇವರು, ಆ ದೃಶ್ಯಾವಳಿ ಇದೆ ಇಲ್ಲಿ. ಸ್ವತಃ ಆರೋಪಿಗಳು ಅಪಾರ್ಟ್ಮೆಂಟ್ ಬಳಿಯಲ್ಲಿ ಮೃತದೇಹವನ್ನು ಬಿಸಾಡುತ್ತಿರುವ, ಎಸೆಯುತ್ತಿರುವ ಆ ವಿಡಿಯೋ ಕೂಡ ಇದೆ. ಮೃತನನ್ನು ಅವನು ಕರ್ಕೊಬರ್ತಾ ಇದ್ರಲ್ಲ, ಯಾರು ಮೃತಪಟ್ಟಿದ್ದ ರೇಣುಕಾಸ್ವಾಮಿ, ದುರ್ಗದಿಂದ ಅವನು ಕರ್ಕೊಂಡು ಬರಬೇಕಾದ್ರೆ ದುರ್ಗಾ ಬಾರ್ಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯ ಕೂಡ ಇದೆ. ಅಲ್ಲಿ ಮದ್ಯವನ್ನು ಖರೀದಿ ಮಾಡಿದ್ದಾರೆ ಇವರು, ಆ ದೃಶ್ಯ ಕೂಡ ಇದೆ ಇಲ್ಲಿ. ಟೋಲ್ಗಳಲ್ಲಿ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ವಾಹನಗಳು ಸಂಚರಿಸಿರುವುದು, ಇದೆಲ್ಲ CCTV ಫುಟೇಜ್ಗಳಿವು. ಇದ್ಯಾವುದು ಕೂಡ CCTV ಫುಟೇಜ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ದೃಶ್ಯ ಅಥವಾ ಫೋಟೋ. ಚಿತ್ರದುರ್ಗದ ಬಾಲಾಜಿ ಬಾರ್ ಹಾಗೂ ಪೆಟ್ರೋಲ್ ಬಂಕ್ ಬಳಿಯಲ್ಲಿ ವಾಹನ ಸಂಚರಿಸಿರುವುದು ಸಿಕ್ಕಿದೆ ಇಲ್ಲಿ. ಆರೋಪಿಗಳು ರ್ಯಾಡಿಸನ್ ಹೋಟೆಲ್ನಲ್ಲಿ ಕೃತ್ಯದ ನಂತರ ಮಾತನಾಡಿರತಕ್ಕಂಥ ದೃಶ್ಯ ಇದೆ ಇಲ್ಲಿ. ಆರೋಪಿಗಳು ಶರಣಾಗುವ ಮುಂಚೆ ಕಾಮಾಕ್ಷಿಪಾಳ್ಯ ಠಾಣೆ ಹತ್ತಿರ ಶಂಕರ್ ಟಿಂಬರ್ಸ್ ಬಳಿ ನಡ್ಕೊಂಡು ಬಂದಿರುವಂತಹ ಸ್ಕಾರ್ಪಿಯೋ ಕಾರ್ ಸಂಚರಿಸುವಂತಹ ದೃಶ್ಯ ಕೂಡ ಅಲ್ಲಿದೆ. ಮೃತ ರೇಣುಕಾಸ್ವಾಮಿ ಇರತಕ್ಕಂಥ ಪೆನ್ ಡ್ರೈವ್ ಇದೆ ಅಲ್ಲಿ. ಆರೋಪಿತೆ ಪವಿತ್ರ ಗೌಡ ಫೋಟೋ ಸಿಕ್ಕಿದೆ. A2 ದರ್ಶನ್ ಫೋಟೋ ಇದೆ. ಸಾಕ್ಷಿದಾರರಾದಂತಹ ರಾಜು ಅವರ ಫೋಟೋ ಇದೆ. ದರ್ಶನ್ ಮನೆಯ CCTV DVR ಇದೆ. ಆರೋಪಿಗಳು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಪಟ್ಟಣಗೆರೆ ಶೆಡ್ಗೆ ಹೋಗುವ ಮಾರ್ಗದಲ್ಲಿ ಸಿಕ್ಕಿರ್ತಕ್ಕಂಥ ದೃಶ್ಯ ಇದೆ. ಆರೋಪಿಗಳ ವಾಹನಗಳು ಮಾತೇಶ್ವರಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಹಾಗೂ ಮಾರಮ್ಮ ಟೆಂಪಲ್ ದೃಶ್ಯ ಇದು ಕೂಡ ಇದೆ. ಪವಿತ್ರ ಗೌಡ ಮನೆ ಬಳಿ ಬಂದಂಥ ದೃಶ್ಯಾವಳಿ ಕೂಡ ಇಲ್ಲಿದೆ. ಆರೋಪಿಗಳು ಪಟ್ಟಣಗೆರೆ ಶೆಡ್ ಬಳಿಯಲ್ಲಿ ತೆರಳಿದಂತಹ ವೇಳೆಯಲ್ಲಿ ತಿಪ್ಪೇಸ್ವಾಮಿ ಅವರ ಮನೆ ಹತ್ತಿರ ಸಂಗ್ರಹಿಸಲಾದಂತಹ CCTV ದೃಶ್ಯ ಇದೆ. ಮೃತದೇಹ ಸೋಮನಹಳ್ಳಿಯಲ್ಲಿ ರೇಣುಕಾಸ್ವಾಮಿ ಮೃತದೇಹ ಇದೆಯಲ್ಲ, ಸೋಮನಹಳ್ಳಿ ಕಡೆಗೆ ಬಿಸಾಡಕ್ಕೆ ಅಂತ ಹೋಗ್ತಾ ಇದ್ರಲ್ಲ, ಆ ದೃಶ್ಯಾವಳಿನೂ ಇಲ್ಲಿದೆ. ವಿಜಯಲಕ್ಷ್ಮಿ ಅವರ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಬಳಿಯಲ್ಲಿ ಸಂಗ್ರಹ ಮಾಡಲಾದಂಥ ದೃಶ್ಯ ಕೂಡ ಇಲ್ಲಿದೆ ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ, ಇಷ್ಟು ಸಾಕ್ಷ್ಯಗಳು ಸಾಕಲ್ವಾ, ಸಾಕಾಗೋದಿಲ್ವಾ ಅಂತ ಸಂಜಯ್ ಅವರೇ? ಅದು ಈಗ ನಾನು ಚಾರ್ಜ್ ಶೀಟ್ ನೋಡ್ತಿರ್ತಕ್ಕಂಥ ಮೇಲ್ನೋಟಕ್ಕೆ ಪ್ರೈಮ್ ಆಫೀಸಿ ಕೇಸ್ ಇದೆ. ಇನ್ವೆಸ್ಟಿಗೇಷನ್ ಆಫೀಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಮೆಟೀರಿಯಲ್ಸು ಫಾರ್ ಕನ್ವಿಕ್ಷನ್ಗಾಗಲಿ ಅಥವಾ ನಾವು ಟ್ರಯಲ್ ಹಂತದಲ್ಲಿ ಡಿಸ್ಚಾರ್ಜ್ ಅಂತೀವಿ ಅಥವಾ ಕ್ವಾಶಿಂಗ್ ಹಾಕ್ಕೊಳ್ಳೋದು ಅಂತ ಸನ್ನಿವೇಶಗಳು ಬರ್ತವೆ. ಬಟ್ ಇಷ್ಟು ಮೆಟೀರಿಯಲ್ಸು ಇಷ್ಟು ಎಲಾಬ್ರೇಟ್ ಚಾರ್ಜ್ ಶೀಟ್ ಇರೋದ್ರಿಂದ ಅಟ್ಲೀಸ್ಟ್ ಫಾರ್ ಪ್ರೈಮ್ ಆಫೀಸಿ ಕೇಸ್ ಇದೆ. ಅವ್ರು ತಪ್ಪು ಮಾಡಿದಾರೋ ಮಾಡಿಲ್ಲೋ, ವಿಟ್ನೆಸ್ ಏನು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಅದು ಬೇರೆ ಪ್ರಶ್ನೆ. ಆದರೆ ಇವತ್ತು ಇಷ್ಟು ನೀವು ಈಗ ಹೇಳಿದಂಥ ಮೆಟೀರಿಯಲ್ಗಳು, ನಾನು ನೋಡಿದಂಥ ಮೆಟೀರಿಯಲ್ಗಳು ಚಾರ್ಜ್ ಶೀಟಲ್ಲಿ ಇಟ್ಸ್ ಇಸ್ ಮೇಡ್ ಔಟ್ ಅ ಕೇಸ್ ಫಾರ್ ಘಟನೆ ನಡೆದಿರೋದಂತೂ ನಿಜ, ಆರೋಪಿಗಳು ಭಾಗಿಯಾಗಿರ್ತಕ್ಕಂಥದ್ದು ನಿಜ. ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಅದು ಟ್ರಯಲ್. ಫೈನ್. ಇಲ್ಲಿ ಇನ್ನೊಂದು ಏನು ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಇಲ್ಲಿ ಯಾರೂ ಕೂಡ ಈ ಮರ್ಡರ್ನ ಡಿನೇ ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ಅಲ್ಲಿ ಸತ್ತೋಗಿರೋದನ್ನು, ಅವ್ನು ಸತ್ತೋಗಿರೋದಕ್ಕೂ ಈ 17 ಜನಕ್ಕೂ ಸಂಬಂಧನೇ ಇಲ್ಲ, ಹೇಳೋಕ್ಕಾಗಲ್ಲ. ಇಡೀ ಕೇಸಲ್ಲಿ ದರ್ಶನ್ನು ಡೇ 1ನಿಂದನೂ ಒದ್ದಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಹೆಸರು ಇಲ್ದಂಗೆ ಮಾಡಿಬಿಡಿ ಅಂತ. ಸ್ವಇಚ್ಛೆ ಹೇಳಿಕೆ ಪ್ರಕಾರ ನಾನು ಹೇಳ್ತಿರೋದು. ಹೌದು ಸ್ವಾಮಿ, ಹಿಂಗೆ ಆಗೋಯ್ತು, ನಾನು ಇಂಥವ್ರಿಗೆ 30 ಲಕ್ಷ ಕೊಟ್ಟೆ, ಇಂಥವ್ರಿಗೆ 10 ಲಕ್ಷ ಕೊಟ್ಟೆ, ಬಾಡಿ ಬಿಸಾಕ್ಬಿಡಿ ಅಂತ ಹೇಳಿದೆ. ಪ್ರದೋಷಕ್ಕಾಗಿ ನಾನು ಹಣ ಕೊಟ್ಟೆ, ಹಣ ಇರೋ ಬ್ಯಾಗನ್ನು ಕೊಟ್ಟೆ, ಮೈಸೂರಲ್ಲೂ 3 ಲಕ್ಷ ತೊಗೊಂಡು ಹೋಗಿದ್ದೆ. ಯಾವುದಾದ್ರೂ ಭೌತಿಕ ಸಾಕ್ಷ್ಯಗಳಿದ್ದರೆ ಅವ್ರಿಗೆ ಆಮಿಷ ಒಡ್ಡಿಯೋ ಹಣ ಕೊಟ್ಟೋ ಅದನ್ನು ಬಾಯಿ ಮುಚ್ಚಬೇಕು ಅಂತಲೂ ಇದ್ದೆ. ನನ್ನ ಬಂದು ಮೈಸೂರಲ್ಲಿ ಕರ್ಕೊಂಡು ಬಂದರು ಅವರು. ಅದೇ 3 ಲಕ್ಷದ ಬ್ಯಾಗನ್ನು ವಿಜಯಲಕ್ಷ್ಮಿ ಕೊಟ್ಟು ಕಳಿಸ್ದೆ ನಾನು. ನನ್ನ ಅಸಿಸ್ಟೆಂಟ್ ಒಬ್ಬ ಇದ್ದ, ಕಾಸ್ಟ್ಯೂಮ್ ಅಸಿಸ್ಟೆಂಟು, ಅವ್ನ ಕೈಲಿ ಕೊಟ್ಟು ಕಳಿಸ್ದೆ. ದರ್ಶನ್ ಸ್ಟೇಟ್ಮೆಂಟ್ ನಾನು ಮಾತನಾಡ್ತಿರೋದು, ಇದು ಯಾರು ನಾವು ಕಲ್ಪನೆ ಅಲ್ಲ ಇದು. ಸೊ ಈ ಥರ ಹೇಳಿದಾಗ ಏನೂ ನಡೆಯದೆ ಒಬ್ಬ ಮನುಷ್ಯ ಸಾಕ್ಷ್ಯ ನಾಶಕ್ಕೆ ಯಾಕೆ ಟ್ರೈ ಮಾಡ್ತಾನೆ ಅಂತ, ಅವನದೇನೂ ಪಾತ್ರ ಇಲ್ಲಪ್ಪ, ಯಾಕೆ ಅವನು ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಬೇಕು ಅಂತ. ಅದು ಈ ಘಟನೆಗೆ ಸಂಬಂಧಪಟ್ಟಂಗೆ ನೋಡಿದ್ರೆ ಅವ್ರಿಗೊಂದು ಸೆಲೆಬ್ರಿಟಿ ಸ್ಟೇಟಸ್ ಇತ್ತು. ಮತ್ತೊಂದು ಇದರಿಂದ ನನಗೆ ಫ್ಯೂಚರ್ ಅವ್ರೇನು ಅವ್ರ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಆಗಿದೆ, ಮತ್ತೊಂದಾಗಿದೆ, ಅವ್ರದ್ದೇನೇನೋ ಪ್ರಾಜೆಕ್ಟ್ಸ್ ಇದೆ. ಸೊ ಇದರಿಂದ ಹೊರಬರಬೇಕು, ಒಂದು ನಾನು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಅಂತ ಹೇಳಿ ಹೆಸರು ಪಡ್ಕೊಂಡಿದ್ದೀನಿ, ಇದನ್ನು ಉಳಿಸ್ಕೊಬೇಕನ್ನೋ ಕಾರಣಕ್ಕೋಸ್ಕರ ಪ್ರಯತ್ನ ಮಾಡಿರಬಹುದು. ಆಮೇಲೆ ಇಲ್ಲಿ ಏನಾಗುತ್ತೆ, ಅಲ್ಟಿಮೇಟ್ಲಿ ಇಡೀ ಕೇಸಲ್ಲಿ ಬಚಾವ್ ಮಾಡಬೇಕು ಅಂತನೋ ಬಚಾವ್ ಆಗಬೇಕು ಅಂತನೋ ಅಥವಾ ಎಂಟೈರ್ ಗ್ಯಾಂಗ್ ಅಪ್ಪಿ ತಪ್ಪಿ ಏನಾದರೂ ಆಗಲಿ ನಾವು ಯಾರು ಬೇಕಾದ್ರೂ ತಲೆ ಕೊಟ್ಬಿಡೋಣ ಇದಕ್ಕೆ, ನಾಟ್ ದರ್ಶನ್ ಒಬ್ಬನ ಬಚಾವ್ ಮಾಡಿಬಿಡ್ಬೇಕು ನಾವು ಅಂತ ಇದ್ರು ಅಂತ ಅಂದ್ಕೊಳ್ಳೋಣ ನಾವು. ಇಲ್ಲಿ ಎಲ್ಲರೂ ಮಾತಾಡೋದೇನು ಅಂದರೆ, ಇವನ್ ದರ್ಶನ್ ಕೂಡ ಇನಿಷಿಯಲಿ ನಮಗೆ ಬಂದಂಥ ಮಾಹಿತಿಗಳು ಹೊಡೆದಿದ್ದು ನಿಜ ಸ್ವಾಮಿ. ಮೊದಲು ಹೇಳಿದ್ದೇನೆಂದರೆ, ನಾನು ಹೊಡೆದೆ ಬಿಡದೆ, ಅವ್ನಿಗೇನೋ ಊಟ ಕೊಟ್ಬಿಟ್ಟು ಕಳಿಸ್ಬಿಡ್ರೋ ಅಂತ ನಾನು ಹೇಳಿಬಿಟ್ಟೆ ಎನ್ನುವರೆಗೆ ಇತ್ತು. ಆದರೆ ಇಲ್ಲಿ ಚಾರ್ಜ್ ಶೀಟ್ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಇದು ಸ್ವಲ್ಪ ಬೇರೆನೇ ಕತೆ ಹೇಳ್ತಾ ಇದೆ. ಹೊಡೆದೆ, ನಾನು ಬಂದುಬಿಟ್ಟೆ. ಆಮೇಲೆ ಪ್ರದೋಷ್ ನನಗೆ 7:30 ಫೋನ್ ಮಾಡ್ದ, ಅರೌಂಡ್ 7:30 ನನಗೆ ಫೋನ್ ಮಾಡಿದಾಗ ಈ ಥರ ಸತ್ತೋಗ್ಬಿಟ್ಟ ಅವನು. ಆವಾಗ ನಾನು ಮತ್ತೆ ಅಲ್ಲಿಗೆ ಹೋಗೋ ಪರಿಸ್ಥಿತಿ ಬಂತು. ಅವಾಗ ಬಾಡಿ ವಿಲೇವಾರಿ ಮಾಡಿಬಿಡಿ ಅಂತ ನಾನು ಹೇಳಿಬಿಟ್ಟೆ ಅಂದಾಗ
ತಪ್ಪಿಸಿಕೊಳ್ಳುವುದಕ್ಕೆ ಇರುವ ಏಕೈಕ ಮಾರ್ಗವ ಇದು? ಮನಸ್ಸು ಮಾಡಿದ್ರೆ ನಾನು ಆತ ಸತ್ತಾಗ ಸ್ಪಾಟಲ್ಲಿ ಇರಲಿಲ್ಲ ಅನ್ನೋದಿಲ್ಲ ಒಂದು ವ್ಯಾಲಿಡ್ ಪಾಯಿಂಟ್ ಆಗುತ್ತಾ? ಅಥವಾ ಈ ಕಡೆ ಪ್ರಾಸಿಕ್ಯೂಷನ್ ವಾದ ತೊಗೊಂಡಾಗ ಸ್ವಾಮಿ ಇವನು ಹೊಡೆದ್ಬಿಟ್ಟು ಅಲ್ಲೇ ಸತ್ತು ಹೋಗ್ಬಿಟ್ಟ ಅವನು, ಇವ್ರು ಹೇಳ್ತಿರೋದು ಕತೆ ಹೇಳ್ತಾ ಇದ್ದಾರೆ, 6:30 7 ಗಂಟೆ ಪಟ್ಟಣಗೆರೆ ಜಯಣ್ಣ ಶೆಡ್ಡಿಂದ ಆಚೆ ಬಂದೆ ನಾನು, ಅವ್ರು ಸಿಕ್ಕಿದ್ರು, ಏನು ಜಯಣ್ಣ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತೆ ಅಂತಾರೆ. ಸತ್ತೋದ್ಮೇಲೆ ಹುಡುಗರಿಗೆ ಬಾಡಿ ಎತ್ತಾಕ್ಬಿಡಿ ಅಂತ ಹೋಗಿರೋದು ಇವರು. ಹಿಮೆ ಆರ್ಗ್ಯೂ ಅವ್ರೊಂದು ಪಾಯಿಂಟ್ ತೊಗೋಬೋದು. ಇದು ಒಂದು 6 ಗಂಟೆಗೆ ಹೊಡೆದಿರಲಿ ದರ್ಶನ್, ಅಥವಾ 6:15ಗೆ ಹೊಡೆದಿರಲಿ, ಅಥವಾ ಎಂಟೈರ್ ಗ್ಯಾಂಗ್ ಇನ್ಕ್ಲೂಡಿಂಗ್ ದರ್ಶನೇ ಹೊಡೆದಿರಲಿ, ಅವನ ಪ್ರಾಣ ಪಕ್ಷಿ ಒಂದು 15 ನಿಮಿಷ 20 ನಿಮಿಷ ಬಿಟ್ಟು ಸತ್ತೋಯ್ತು ಅಂತ ಅಂದ್ಕೊಳ್ಳೋಣ, ಅಥವಾ ಹಾರು ಹೋಯ್ತು ಅಂತ ಅಂದ್ಕೊಳ್ಳೋಣ. ಆಗ ಯಾರನ್ನ ನಾವು ಇದಕ್ಕೆ ಅಕೌಂಟೇಬಲ್ ಮಾಡೋದು? ಇಲ್ಲ, ಈಗ ಈ ಪ್ರಕರಣಕ್ಕೆ ನೋಡ್ದಂಗೆ ಅವ್ರು ನಾನು ಘಟನೆ ಸ್ಥಳದಲ್ಲಿ ಇದ್ದೆ, ಹಲ್ಲೆ ಮಾಡಿದೆ ಅಂತಂದರೆ ಮೇ ಬಿ ಡೈರೆಕ್ಟ್ 306 ಒಂದು ಅಟ್ರಾಕ್ಟ್ ಆಗದೆ ಇರ್ಬೋದು ಅವ್ರ ಮೇಲೆ. ಅವ್ರೀಗ ನಾಳಿನ ದಿನ ಟ್ರಯಲಲ್ಲಿ ಅವರು ವಾದ ಮಾಡೋಕ್ಕೆ ಹೋದಾಗ ಈ ಒಂದು ಪಾಯಿಂಟ್, ಈ ಒಂದು ಸೆಕ್ಷನ್ ನನಗೆ ಅನ್ವಯ ಆಗಲ್ಲ. ಈ ಹೀನೆಸ್ ಇರೋದೇ ಎಲ್ಲ ಸೆಕ್ಷನ್ಗಳ ಪೈಕಿ ಹೀನೆಸ್ ಇರ್ತಕ್ಕಂಥದ್ದೇ 302 IPC. ಸೊ ಅವ್ರು ಹೇಳ್ಬೋದು ನನಗೆ ಆತನ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ, ಯಾಕಂದರೆ ಸೆಕ್ಷನ್ ಹೇಳ್ತಕ್ಕಂಥದ್ದು ಇಂಟೆನ್ಷನ್ ಟು ಮರ್ಡರ್. ಓಕೆ, ನಾವು ಲಾ ಅಲ್ಲಿ ಮೆನ್ಸ್ ರಿಯಾ ಅಂತ ಹೇಳ್ತೀವಿ. ಒಂದು ಇಂಟೆನ್ಷನ್ ಇರಬೇಕು. ಇದು ನಾನು ಈ ರೀತಿ ಹೊಡೆದ್ರೆ ಇವನು ಸಾಯ್ತಾನೆ, ಸಾಯೋ ಉದ್ದೇಶದಿಂದನೇ ನಾನು ಹೊಡೆದೆ, ವ್ಯಕ್ತಿ ಹೊಡೆದಿರಬೇಕು ಅಂದರೆ ಅವಾಗ 302 ಅಟ್ರಾಕ್ಟ್ ಆಗುತ್ತೆ. ಇವ್ರು ಬಹುಶಃ ಏನು ಮಾಡ್ಬೋದು, ಇರೋ ಹೀನೆಸ್ ಒಫೆನ್ಸ್ ಅದೇ. ಸೊ ತಪ್ಪಿಸ್ಕೊಳ್ಳೋ ಒಂದು ಉದ್ದೇಶದಿಂದ ಇವರು ಬಹುಶಃ ನಾನು ಹೊಡಿಲಿಲ್ಲ, ಅಥವಾ ನಾನು ಹೊಡೆದಿದ್ದರಿಂದ ಅವ್ನು ಸಾಯಲಿಲ್ಲ, ನಾನು ಸತ್ತಾಗ ನಾನು ಇರಲಿಲ್ಲ, ಸೊ ನಾನು ಅಕೌಂಟೇಬಲ್ ಅಲ್ಲ ಅನ್ನೋ ರೀತಿ ಮಾಡ್ಬೋದು. ಎಂಟೈರ್ ಪ್ರಕರಣದಿಂದನೇ ಹೊರಬರೋದು ಕಷ್ಟ. ಆದರೆ ಏನಾಗುತ್ತೆ, ಈ ಅಪ್ಲಿಕಬಿಲಿಟಿ ಆಫ್ ಸೆಕ್ಷನಿಂದ ಹೊರಬರೋಕ್ಕೆ ಪ್ರಯತ್ನ ಮಾಡ್ಬೋದು. ಆ ಪ್ರಯತ್ನದಿಂದ ಅವರಿಗೆ ಈಗೇನಾಗುತ್ತೆ, ಈಗ ಮಾಮೂಲಿ ಒಂದು ಹಲ್ಲೆ ಮಾಡಿದ್ದಾನಂದರೆ ಒಂದು 323 324 ಆಗಿದ್ರೆ ಅದ್ರದ್ದು ಶಿಕ್ಷೆ ಪ್ರಮಾಣ ಕಡಿಮೆ ಇರ್ತದೆ. ಆ ರೀತಿಯಲ್ಲಿ ಅವರು ವಾದ ಮಂಡನೆ ಮಾಡೋವಂಥ ಸಾಧ್ಯತೆಗಳಿದ್ದಾವೆ. ಈಗ ಅವರು ಸ್ಟೇಟ್ಮೆಂಟು ನೋಡ್ತಾ ಹೋದರೆ ಅವ್ರಿಗೆ ನಾನು ಈಗ ಅವ್ರೇನಾದರೂ ಸ್ಟೇಟ್ಮೆಂಟಲ್ಲಿ ಈಗ ನಾನು ಹೊಡೆದು ಒಂದು ಕ್ಷಣ ಮಾತ್ರದಲ್ಲಿ ಆತ ಪ್ರಾಣ ಬಿಟ್ಟೋದ ಅಂದರೆ ಡೈರೆಕ್ಟ್ 302 ಅಪ್ಲಿಕಬಿಲಿಟಿ ಬರುತ್ತೆ. ಓಕೆ, ಈಗ ನಾವು ನೋಡೋಕೆ ಹೋದರೆ ಅವ್ರು ಆ ಸ್ಟೇಟ್ಮೆಂಟು ಚಾರ್ಜ್ ಶೀಟಲ್ಲಿ ಸಹಿತ ಅವ್ರು ಆ ಥರ ಇಲ್ಲ. ನಾವು ಫಾರ್ ಅ ಮೂಮೆಂಟ್ ಅಸ್ಯೂಮ್ ಮಾಡೋಣ, ನಾನು ಅದೇ 2 ರೀತಿಯಾದಂಥ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ ಅಂತ ಹೇಳಿದೆ. ಒಂದು ತನಿಖಾಧಿಕಾರಿಯ ವಿವೇಚನೆ, ಅವ್ರು ಪ್ರಿಪೇರ್ ಮಾಡಿ ನೋಡಯ್ಯ ಈ ಥರ ಇದೆ ಅಂತ ಹೇಳಿ ಸೈನ್ ಮಾಡಿಸ್ಕೊಳ್ಳೋದು ಒಂದು. ಮತ್ತೊಂದು ಆರೋಪಿನೇ ಕೂರಿಸಿ ಮೆಟೀರಿಯಲ್ಸ್ನೆಲ್ಲ ಮುಂದೆ ಇಟ್ಟು, ಬೇರೆ ಆರೋಪಿಗಳ ಸ್ಟೇಟ್ಮೆಂಟ್ಗಳನ್ನೆಲ್ಲ ಮುಂದೆ ಇಟ್ಟು ಅದರ ಮುಖಾಂತರ ನೋಡೋದು ಈ ಥರ ಆಗಿದೆ ಅಂತೇಳಿ ತೊಗೊಂಡಿದ್ವಿ. ಇದಲ್ಲಿ ಬಹುಶಃ ಅದೇ ರೀತಿ ಆಗಿರ್ಬೋದು ಅಂತ ನನ್ನ ಅನಿಸಿಕೆ, ಅವ್ರ ಹೇಳಿಕೆ ನೋಡಿದ್ರೆ. ಸೊ ಹಾಗಾಗಿ ಅವರು ನನ್ನ ಘಟನೆಯಲ್ಲಿ ಭಾಗಿನೇ ಆಗಿಲ್ಲ ಅಂತ ಒಂದು ಡಿಫೆನ್ಸ್ ತೊಗೊಳ್ಳೋವಂಥದ್ದು ಕಷ್ಟ ಸಾಧ್ಯ. ಪ್ರಾಬಬಲಿ ಅವ್ರ ಡಿಫೆನ್ಸ್ ಏನಿರ್ಬೋದು, 302 ನನಗೆ ಅಪ್ಲಿಕೇಬಲ್ ಆಗಲ್ಲ, ನಾನು ಹುಡುಗರಿಗೆ ಹೇಳಿ ಕಳಿಸಿಲ್ಲ. ಯಾಕಂದರೆ ಈಗ ಅವರು ಮಧ್ಯೆ ಮತ್ತು 2ನೇ ಆರೋಪಿ ಮಧ್ಯೆ ಏನು ಸಂಬಂಧ ಇತ್ತು ಇದಿತ್ತು, ಅದು ದಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಚಾರ್ಜ್ ಶೀಟ್ ಮೆಟೀರಿಯಲ್. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಆರೋಪಿ ಇನ್ನೊಂದು ಆರೋಪಿ ಮೇಲೆ ಎತ್ತಾಕ್ತಾರೆ, ನಾನು ಕರ್ಕೊಂಡೋಗಿಲ್ಲ, ಆತ ನನ್ನ ಜೊತೆಗೆ ಕರ್ಕೊಂಡೋದಂಥ ಸಂದರ್ಭದಲ್ಲಿ ಈ ಥರ ಘಟನೆ ಆಗೋಯ್ತು ಅಂತ. ಸೊ ಬಹುಶಃ ಇವರು A1 ಆರೋಪಿ ಏನು ಡಿಫೆನ್ಸ್ ತೊಗೊಬೋದು ದರ್ಶನ್ ಅವ್ರು ಅಂತಂದರೆ, A2 ದರ್ಶನ್ ಅವ್ರು ಏನು ಡಿಫೆನ್ಸ್ ತೊಗೊಬೋದ್ರೆ, ನನಗೆ ಹೊಡಿಯೋವಂಥ ಇಂಟೆನ್ಷನ್ ಇರಲಿಲ್ಲ, ನಾನು ಈ ಥರ ಈಗ ಕರ್ಕೊಂಡೋದ್ರು ನಾನು ನೋಡಿದೆ, ಹೆದರಿಸ್ದೆ. ಈಗ ಬರೀ ಹೆದರಿಸ್ದೆ ಅಂತಂದರೆ 504 ಅಥವಾ 506 ಬರ್ತದೆ, ವೆರಿ ಮಿನಿಮಲ್ ಪನಿಷ್ಮೆಂಟು. ಆವಾಗ ಚಾರ್ಜಸ್ ಫ್ರೇಮ್ ಮಾಡೋ